ಖುಷಿ ಮಾಡ್ಲಿಕ್ಕೆ ಅಂತ ಏನೋ ಒಂದು ಪ್ಲಾನ್ ಕೂಡ ಮಾಡಿದ್ದೇವೆ. ಆದ್ರೆ ನಾವು ಒಪ್ಕೊಳ್ಬೇಕು, ಮತ್ತೆ ನೀವು ನಮ್ಮನ್ನು ಕ್ಷಮಿಸಬೇಕು, ನಮ್ಮ ಜೊತೆ ನೀವು ಇರ್ಬೇಕು. ಬಿಕಾಸ್ ಇದು ಪ್ಯಾನ್ ಇಂಡಿಯಾ ಸಿನಿಮಾ, ಕನ್ನಡ ಸಿನಿಮಾನ ದೇಶದಾದ್ಯಂತ ತಗೊಂಡು ಹೋಗುವಂತಹ ಪ್ರಪಂಚ ಎಲ್ಲ ಕನ್ನಡ ಪತ್ರಕರ್ತರಿದ್ದೀವಿ, ಕರ್ನಾಟಕ ಇದು. ಅದೇ ಅದಕ್ಕೋಸ್ಕರ ನಾವು ಎಲ್ಲದಕ್ಕೂ ತಯಾರಾಗಿ ಬಂದಿದ್ದೇವೆ. ನಿಮ್ಮ ಖುಷಿ ಮತ್ತೆ ನಿಮ್ಮ ಆಕಾಂಕ್ಷೆ, ನಿಮ್ಮ ಅಭಿಲಾಷೆ ಎಲ್ಲವನ್ನು ನಾವು ಖಂಡಿತವಾಗಿ ಸ್ಯಾಟಿಸ್ಫೈ ಮಾಡ್ತೇವೆ, ಎಲ್ರಿಗೂ ಸಮಾಧಾನ ಮಾಡ್ತೇವೆ, ಖುಷಿ ಕೂಡ ಮಾಡ್ತೇವೆ. ಓಕೆ, ವಿ ಗೋ ಫಾರ್ ಪ್ರೇಯರ್ ಸಾಂಗ್. यस, जस्ट अ मोमेंट सर. सो सबसे पहले बता दूं कि आज बहुत अच्छा दिन है. आज 11th डे है of 11th month. So it's like 11 today and it's almost 11 o'clock. It's a very auspicious time. So let's start with the prayer. जैसे हमारे इसमें कहते हैं कि जय घोष किया जाए गणेश जी का, गणपति बप्पा मोरया से शुरुआत करते हैं और सबसे पहले प्रेयर. ಈಗ ಯಕ್ಷಗಾನದ ರೀತಿಯ ಒಂದು ಪ್ರಾರ್ಥನೆ ಮುಖಾಂತರ ನಮ್ಮ ಕಲೆ, ನಮ್ಮ ಜನಪದ ಕಲೆ, ಯಕ್ಷಗಾನದ ಒಂದು ತುಣುಕಿನ ಪ್ರಾರ್ಥನೆಯ ಮುಖಾಂತರ गजबदना सुगुण विशाल दया सदना So please welcome them with your round of applause. Thank you. जय जगदीश जी और विजय लक्ष्मी जी का स्वागत है. We welcome जय जगदीश जी and विजय लक्ष्मी जी. We have our legendary actor and producer for more than 300 cinemas in India. So, round of applause please. इसमें कंजूसी नहीं, थोड़ा जोर से. Yes, now that's the spirit. That's the spirit. Yes, please. 650 for first correction. 650 films. Thank you, ma'am. And ma'am, Ms. Vijay Lakshmi ji, film industry, television industry, she is amazing. Sir, what do you have to say about this film, sir? ಎಲ್ಲರಿಗೂ ನಮಸ್ತೆ. ಕೊರಗಜ್ಜ ಬಗ್ಗೆ ಮಾತಾಡಿ ಅಂತ ಹೇಳ್ತಾ ಇದ್ದಾರೆ. ಕೊರಗಜ್ಜ ಬಗ್ಗೆ ನನಗೂ ಕೆಲವೇ ದಿವಸಗಳಿಂದ ವಿಷಯ ತಿಳ್ಕೊಂಡಿದ್ದೀನಿ. ನಾನು ಕೊರಗಜ್ಜ ಸಿನಿಮಾ ಮಾಡಬೇಕು ಅಂತ ಹೊರಟೆ, ಬಟ್ ಯಾಕೋ ಕೈಗೂಡಲಿಲ್ಲ. ಎಷ್ಟೋ ಜನ ಬೇಡ ಮಾಡಬೇಡಿ ಅಂತ ಹೇಳಿದ್ರು, ಕೆಲವರು ಮಾಡಿ ಅಂತ ಹೇಳಿದ್ರು. ಯಾಕೆ ಧೈರ್ಯ ಬರಲಿಲ್ಲ, ನಾನು ಸುಮ್ಮನೆ ಆಗ್ಬಿಟ್ಟೆ. ಯಾಕೆಂದರೆ ದೇವ್ರ ಸಿನಿಮಾ ಮಾಡೋದು ಅಷ್ಟು ಸಮಸ್ಯೆ ಅಲ್ಲ. ದೇವರು ಏನು ಬೇಕಾದ್ರೂ ಮಾಡ್ಬೋದು, ಯಾವ ಬೇಕಾದ್ರೂ ಮಾಡ್ಬೋದು, ಅದು ಎಲ್ರಿಗೂ ಗೊತ್ತಿರೋ ವಿಷಯ. ಸೊ ಅದೇ ರೀತಿ ನಾನು ಸ್ವಲ್ಪ ಭಯ ಬಿದ್ದು ಕೊರಗಜ್ಜನ ಕೈ ತಗೊಳಕ್ಕೆ ಹೋಗಲಿಲ್ಲ. ಇನ್ನು ಮುಂದೆ ಯಾವತ್ತಾದರೂ ಈಗ ಮಾಡಿರೋರು 19-20 2 ವರ್ಷ ನಾವು ಕೊರಗಜ್ಜ ಸಿನಿಮಾ ಮಾಡಬೇಕು ಅಂತ ಹೊರಟಿದ್ದು. ಜಗದೀಶ್ ಅದೇನೂ ಗೊತ್ತಿಲ್ಲ, ಒಂದು
2014ರಿಂದ ಈ ಚಿತ್ರ ಮಾಡೋಣ ಅಂತ ಕೆಲವರು ಅವರ ಸ್ನೇಹಿತರಾದ ಚಂದ್ರಹಾಸ್ ಇದು ಮಾಡೋಣ ಅಂತ ಹೊರಟು ಚೇಂಬರ್ ರಿಜಿಸ್ಟರ್ ಮಾಡಿ ಸ್ವಲ್ಪ ಕೂಡ ಶೂಟ್ ಕೂಡ ಮಾಡಕ್ ಹೊರಟ್ವಿ. ಬಟ್ ಆದರೆ ಅದೇನೋ ಗೊತ್ತಿಲ್ಲ, ಅದು ಮುಂದುವರಿಲೇ ಇಲ್ಲ. ಸೊ ಹಾಗಾಗಿ ನಾವು ಪ್ರಶ್ನೆ ಕೇಳಿದಾಗ ನಮ್ಗೆ ಅದು ಬರೋದಿಲ್ಲ ಅಂತ ಹೇಳಿದ್ರು. ನಾವು ಅಲ್ಲಿಗೆ ನಿಲ್ಲಿಸಿ ನಾವು ಇಲ್ಲಿ ದೇವಸ್ಥಾನಕ್ಕೆ ಬಂದು ತಪ್ಪು ಕಾಣಿಕೆ ಕೂಡ ಹಾಕಿ ವಾಪಸ್ ಹೋದ್ವಿ. ಆ ನಂತರ ನಾನು ಸುಧೀರ್ ಅವರು ಶುರು ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತು. ಅವರು ನನ್ನ ಹಿಂದೆ ನನ್ನ ಚಿತ್ರಕ್ಕೆ ಲಿರಿಕ್ಸ್ ಬರೆದು ನನಗೆ ಅವರ ಜೊತೆ ಒಂದು 15-20 ವರ್ಷದಿಂದ ಗೊತ್ತಿತ್ತು. ಸೊ ಅವ್ರು ಮಾಡಕ್ಕೆ ಶುರು ಮಾಡಿದಾಗ ನಾನು ಇಲ್ಲ ತುಂಬಾ ಒಳ್ಳೆ ಸಬ್ಜೆಕ್ಟು, ಹುಷಾರಾಗಿ ಮಾಡಿ. ಇಲ್ಲ ಆವಾಗ ಇನ್ನೂ ಕಾಂತಾರ ರಿಲೀಸು ಆಗಿರಲಿಲ್ಲ, ಮೊದಲನೇ ಕಾಂತಾರನೇ ಬಂದಿರಲಿಲ್ಲ. ಸೊ ನೀವು ಹುಷಾರಾಗಿ ಮಾಡಿ ದೈವಗಳದು ಅಜ್ಜನ ಕತೆ ಅಂತ ಹೇಳಿ ಅವರು ತಗೊಂಡು ಈಗ ಪ್ರೊಡ್ಯೂಸರ್ ತ್ರಿವಿಕ್ರಮ್ ಸಕ್ಸಸ್ ಫಿಲ್ಮ್ಸ್ ಮೂಲಕ ಈ ಚಿತ್ರ ಈ ಹಂತಕ್ಕೆ ಬಂದು ನಿಂತಿದೆ ಅಂದರೆ ಅದು ಅವರಿಗೆ ಆಗಿದೆ, ಒಳ್ಳೇದಾಗುತ್ತೆ ಅನ್ನೋ ಎಲ್ಲ ನಿದರ್ಶನಗಳು ನಮಗೆ ಲಾಸ್ಟ್ ಬೆಂಗಳೂರಲ್ಲಿ ನಡೆದ ಪ್ರೆಸ್ ಮೀಟ್ ಇಂದಾನೆ ಅನ್ಸಕ್ಕೆ ಶುರು ಆಯಿತು. ಸೊ ಹಾಗಾಗಿ ಸದ್ಯದಲ್ಲೇ ಈ ಚಿತ್ರ ಬಿಡುಗಡೆ ಆಗ್ತಾ ಇದೆ. ನಮ್ಮ ಹೆಸರಲ್ಲಿದ್ದ ಟೈಟಲ್ನ ಕೂಡ ನಾವು ತುಂಬ ಹೃದಯದಿಂದ ಅವರಿಗೆ ಕೊಟ್ಟು ಮೊನ್ನೆ ಅವ್ರಿಗೆ ಒಳ್ಳೇದಾಗಲಿ ಅಂತ ಹಸಿದೀವಿ. ಅವ್ರಿಗೆ ತುಂಬ ಚೆನ್ನಾಗಾಗಲಿ, ಆ ಅಜ್ಜನ ಮಹಿಮೆ ಎಲ್ಲರೂ ನೋಡಿ ಕಣ್ತುಂಬಿಸ್ಕೋಬೇಕು ಅಂತ ನಾನು ಕೂಡ ಕಾಯ್ತಾ ಇದ್ದೀನಿ ಈ ಚಿತ್ರ ಬಿಡುಗಡೆಗೆ. ಥ್ಯಾಂಕ್ ಯು. Thank you very much, ma'am. Now may I Sudhir ji, please help them. Big round of applause, please. Please, sir. Good morning, ladies and gentlemen. It is a great pleasure to see so many familiar faces and new ones too. Blending folklore, faith and grandeur, Koragaja is all set for pan-India release. Recently, we unveiled the film first look and 3D motion poster in a spectacular cultural event in Bangalore. I am happy that our 3D motion poster is getting lakhs of views. I am happy today you all witness for audio launch of our film. I don't take much time. Thank you all for coming. Thank you very much. Thank you. Ji. Yeah, So, the problem actually is father in hospital, little serious condition. Actually, ಅವರು ಬರಬೇಕಾಗಿತ್ತು ಗೋಪಾಲ್ ಅವರು, ಕಾರಣ ತಂದೆ ಒಂದು ಅನಾರೋಗ್ಯದಿಂದಾಗಿ ಬರಲಿಲ್ಲ. Yeah. We pray for them also. Yeah. That's what I can say. So, sir, I have heard that you are director, you are the writer of the songs, and plus you have rapped in the songs. So this all-in-one man is right in front of you, Sudhir Randhawa-ji. So, sir, there are so many companies, music companies, approaching you for the music for this film. So when are we launching the film? So who is going to launch the music? ಅಂದ್ರೆ ಇವರು ನಾವು ಯಾವ ಕಂಪನಿ ನಮಗೆ ಮ್ಯೂಸಿಕ್ ಲಾಂಚ್ ಮಾಡಬೇಕು, ಯಾವ ಕಂಪನಿ ಜೊತೆ ಇದೆ ಲಾಂಚ್ ಮಾಡ್ಲಿಕ್ಕೆ ಅಂತ ಕೇಳ್ತಾ ಇದ್ದಾರೆ. ಹೌದು, ನಮ್ಮನ್ನು ಆದಷ್ಟು ಬಹಳಷ್ಟು ಕಂಪನಿಗಳು ಅಪ್ರೋಚ್ ಆಗಿತ್ತು ಮ್ಯೂಸಿಕ್ ಲಾಂಚ್ ಮಾಡ್ತೀವಿ ಅಂತ. ಆದ್ರೆ ಯಾವ ಕಂಪನಿ ನಮ್ಮ ಸಿನಿಮಾ ತಕೊಂಡು ಲಾಂಚ್ ಮಾಡ್ತಾ ಇದೆ ಆ ಕಂಪನಿ ಎಂಕಲ್ನ ಸಿನಿಮಾನದೇ ತಂದು ಲಾಂಚ್ ಮಂತಂದುಂಡು. ಐ ಆಮ್ ಸ್ಪೀಕಿಂಗ್ ಇನ್ ತುಳು. ಸೊ ದಿಸ್ ಇಸ್ ಸರ್ಪ್ರೈಸ್. ಲೆಟ್ us see which company has bought our music rights and they are entering first time in the Kannada industry.
Actually, Bari, there was a for Z as an entire group to be a part of such a great film. For me, ನಾನು ಎಲ್ಲರ ಕಲ್ಪದೆ ಈ ದೈವದ ವಿಷಯ ಗೊತ್ತು ಐದು ಇಂಕನೆತ್ತ ವ್ಯಾಲ್ಯೂ ಇಂಕನೆತ್ತ ಪವರ್ ಇಂಕನೆತ್ತ ವಿಷಯದ ಸುಮಾರು ಗೊತ್ತು. So it's an honor for the entire group, the entire Z group, and I wish each and everyone who is a part of this film a great success. And actually, it's already should be a success because I don't think that the name Koragadja needs any more success because he is the one who creates success for all of us. So thank you so much, and it's always a pleasure. Thank you so much. May I request? Yes, sir. Actually, I just want to say, ನಮ್ಮ ಸಿನಿಮಾದಲ್ಲಿ ದೊಡ್ಡ ಸೂಪರ್ ಸ್ಟಾರ್ ಗಳಿರಲಿಲ್ಲ. It's not a big banner film, and ಅಥವಾ ನಮ್ಮ ಸಿನಿಮಾದಲ್ಲಿ ಏನು ದೊಡ್ಡ ಡೈರೆಕ್ಟರ್, ನಾನು ಇನ್ನು ದೊಡ್ಡ ಮಟ್ಟದ ಡೈರೆಕ್ಟರ್ ಆಗಿ ಬೆಳಿಲಿಲ್ಲ, ದೊಡ್ಡ ಪ್ರೊಡ್ಯೂಸರ್ ಆಗಿ ತ್ರಿವಿಕ್ರಮ್ ಅವರು ಇನ್ನೂ ಹೆಜ್ಜೆ ಇಡ್ತಾ ಇದ್ದಾರೆ ಅಷ್ಟೇ. ಅಂತದ್ರಲ್ಲಿ ಜಿ ಮ್ಯೂಸಿಕ್ ಖರೀದಿ ಮಾಡಲಿಕ್ಕೆ ಸಾಧ್ಯನಾ ಅಂತ ಒಂದು ಪ್ರಶ್ನೆ ನಮ್ಮ ಪ್ರೊಡ್ಯೂಸರ್ ನಂತರ ಕೇಳ್ತಾ ಇದ್ರು. ನಾನು ಹಾಗೆ ಹೇಳಿದ್ದೆ, ನಮ್ಮ ಸಿನಿಮಾದಲ್ಲಿ ಸ್ಟಾರ್ ಇಲ್ಲದಿರ್ಬೋದು, ಆದ್ರೆ ಸೂಪರ್ ಸ್ಟಾರ್ ಇದ್ದಾರೆ, ಅದೇ ಕೊರಗಜ್ಜ. ಆ ಮಾತು ಇವತ್ತು ನಿಜ ಆಯ್ತು. ಸೊ ನನಗೆ May I request Trivikram ji to felicitate Kirti ji, please? Yes. Yeah. Sir, one step forward, sir. Sir, one step forward, sir. One group. Trivikram, sir. Shadow. That's it. Thank you. Yes. So now is the time for the audience. Lights. There is some more excitement going on here, so please bear with us. ಇದೆಲ್ಲ ನಮ್ಗೆ ಇಲ್ಲಿ ಬಂದ್ಮೇಲೆ ತುಂಬಾ ಹಾಗೂ ಇದು ಒಂದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಈ ಚಿತ್ರ ಸ್ವಲ್ಪ 3 ವರ್ಷದಿಂದ ನಿಧಾನ ಆದ್ರೂ ಕೂಡ ಒಂದೊಂದು ತಿರುವುಗಳನ್ನು ಪಡ್ಕೊಂಡು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಇದು ಎಲ್ಲ ಹಂತದಲ್ಲೂ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಿಜವಾಗ್ಲೂ ಇದು ಎಲ್ಲ ಹೇಳ್ಬೇಕು ಅನ್ನೋ ಒಂದು ಕೊರಗಜ್ಜನ ಆಶೀರ್ವಾದನೆ. ಈಸ್ ದ ಸೂಪರ್ ಹೀರೋ ಅವರ್ ಮೂವಿ ಅಂಡ್ ಎಲ್ಲ ಒಂದು ಒಳ್ಳೆಯ ತಾರಾಗಣ ನಮ್ಮ ಕಬೀರ್ ಬೇಡ್ ಸರ್ and Sandeep Subarkar. It's very nice to great experience to act with you and Shruti also there in this movie. ಇವರೆಲ್ಲರ ಜೊತೆಗೆ ಕೆಲಸ ಮಾಡಿದ್ದಕ್ಕೆ ನಂಗೆ ತುಂಬ ಖುಷಿ ಆಯಿತು. ಎಲ್ಲ ಟೀಮು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಈ ಚಿತ್ರ ಇನ್ನೂ ಚೆನ್ನಾಗಿ ಯಶಸ್ವಿಯಾಗಿ ಮೂಡಿ ಬಂದು ಯಶಸ್ವಿ ಆಗಲಿ ಅಂತ ನಾನು ಹಾರೈಸುತ್ತೇನೆ. ಹಾಗೂ ಎಲ್ಲ ನಮ್ಮ ಮೀಡಿಯಾ ಮಿತ್ರರು ಈ ಒಂದು ಚಿತ್ರಕ್ಕೆ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಬ್ಲೆಸ್ಸಿಂಗ್ಸ್ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಒನ್ಸ್ ಅಗೇನ್ ಸರ್, to all Koragadja team, my hearty congratulations to everyone. Thank you so much. Thank you very much. ಇವತ್ತು ತುಂಬ ಖುಷಿ ಆಯಿತು. ನಮ್ಮ ಜಯ ಜಗದೀಶ್ ಸರ್ ಇವತ್ತು ಇಲ್ಲಿ ಬಂದಿದ್ದಾರೆ ನಮ್ಮ ಟೀಮಲ್ಲಿ. ಅವರು ನನ್ನ ಮೊದಲನೇ ಹೀರೋ. ಇವತ್ತು ಈ ವೇದಿಕೆಯಲ್ಲಿ ನಾನು ನೆನೆಸ್ಕೊಳ್ಳೋದಕ್ಕೆ ತುಂಬ ಇಷ್ಟಪಡ್ತೀನಿ ಸರ್. ವಿ ಡನ್ ಎ ಗುಡ್ ಲಾಟ್ ಆಫ್ ಮೂವಿ. ನೀವು ನನಗೆ ಆವಾಗಲೇ ಪ್ರಿಡಿಕ್ಟ್ ಮಾಡಿದ್ರಿ, ನಿಮಗೆ ಜ್ಞಾಪಕ ಇದೆಯೋ ಇಲ್ವೋ, ಭವ್ಯ ಯು ವಿಲ್ ಗೋ ಟು ಗುಡ್ ಒಂದು ಚಿತ್ರರಂಗದಲ್ಲಿ ತುಂಬ ಹೆಸರು ಮಾಡ್ತಾರೆ ಹುಡುಗಿ ಅಂತ ಎಲ್ಲರ ಹತ್ರ ಹೇಳ್ತಾ ಇದ್ರಿ ಸ್ಪಾಟಲ್ಲಿ. ನೀವು ತುಂಬ ಥ್ಯಾಂಕ್ಸ್ ಸರ್ ಆ ಮಾತನ್ನು ನೆನೆಸ್ಕೊಳ್ಳೋದಕ್ಕೆ. ಇವತ್ತು ನೀವು ನೋಡಿದ್ದು ತುಂಬ ಖುಷಿ ಆಯಿತು. ಹಾಗೆ ವಿಜಯಲಕ್ಷ್ಮಿ ಸಿಂಗ್ ಅವ್ರು ನೋಡಿದ್ರೆ ನನಗೆ ಕೃಷ್ಣ ನೀಬೇಗನೆ ಬಾರ ನೆನಪು ಬರುತ್ತೆ. ಅದೊಂದು ಸೂಪರ್ ಡೂಪರ್ ಮೂವಿ. ಈ ಒಂದು ವೇದಿಕೆಯಲ್ಲಿ ನಿಮ್ಮಿಬ್ಬರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಅಂತ ನಿಮ್ಮ ಮೊದಲನೇ ಸಿನಿಮಾ ಅವ್ರ ಜೊತೆ ಅಲ್ವಾ?
ನಮ್ಮ ತಂದೆ ಡೆಬ್ಯೂ ಮಾಡಿದ್ದು ಅವ್ರ ಸಿನಿಮಾದಲ್ಲಿ ಪಡವರಲ್ಲಿ ಪಾಂಡವರು ಅನ್ನೋ ಸಿನಿಮಾದಲ್ಲಿ ಕಣ್ಗಳ ಪುಟ್ಟಣ್ಣ ಅವರು ನನ್ನ ತಂದೆಗೆ ಅವಕಾಶ ಕೊಟ್ಟಾಗ ಆ ಸಿನಿಮಾದಲ್ಲಿ ಇವರೆಲ್ಲ ಹೀರೋ ಆಗಿ ಇವರೆಲ್ಲ ಜೊತೆಗೆ ಆಕ್ಟ್ ಮಾಡಿದ್ರು ನೋಡಿ. And I would like to say Sir, for photo, please. yes. Now, So there are. for this Guliga song of Sandeep Chopakar ji, please. Thank you. Here, this is my first film in Kannada language, and I must say it's a delight to work with Sudhir sir and with Trivikram sir. A wonderful organization, and first when he came to meet me in Mumbai, he said we have this song and you need to play this role of Guliga Deva, and I was like, do you think I can do something like this, because I have never performed a dance like that before in my life. And all thanks to sir and the training that he gave us, that we could perform this song. Though I know there were a lot of controversy that got involved in it, but we had a great time, and I hope you enjoyed this film. Every song in this film is absolutely fantastic, and I think what's most important is this film is talking about our culture. We were talking about Sanskrit, right? There's a very famous shloka that says, Sahitya Sangeeta Nritya Kala Vihina Sakshat Pashu Puchha Visharnahina, which means and people or civilization without Sahitya, Sangeet, Nritya and Kala, agar aapke jeevan mein nahi hai, if you don't have this in your life, you are like an animal. And I'm sure we all know that we have these four very beautiful things. Super. That's what makes us such a wonderful civilization. Thank you so much, sir, for giving me the opportunity to be a part of your wonderful film. And sir, please tell me and let the audience know that your roots from where you are. So my grandmother comes right here from Mangalore, and yes, they live right here. And I told her I will come for the press conference only if I'm allowed to go in the afternoon and go and meet them. So thank you so much for bringing me back to my motherland. It feels absolutely wonderful, and all the best for everyone. Thank you. Thank you. May I request Mr. Vidyadhar Shetty, executive producer, to felicitate Sandeep Chopakar. ಮುಂದಿನ ವರ್ಷಕ್ಕೆ Trivikram ji, please. 2026ಕ್ಕೆ ಸುಧೀರ್ ಜಿ 50 ವರ್ಷ ಆಗಿದೆ ನಮ್ಮ ಸಂಸ್ಥೆಗೆ. ಒಂದು 3 ವರ್ಷ ಸಿನಿಮಾ ಕೆಲಸ ಮಾಡಿದೀವಿ. ಸುಬ್ರಹ್ಮಣ್ಯ ಅವ್ರಿಗೆ ಮಾಹಿತಿ ಇರುತ್ತೆ ನಮ್ಗೆ ಗೊತ್ತಿರೋಂಗೆ. ಮತ್ತೊಮ್ಮೆ ಹೊರಗಜ್ಜ ಸಿನಿಮಾಗೆ ಎಲ್ಲ ಸ್ಟೇಟ್ಸ್ ಇಂದ ಬಂದಿರುವಂತಹ ನಮ್ಮೆಲ್ಲ ಮಾಧ್ಯಮದ ಸ್ನೇಹಿತರಿಗೆ ಮತ್ತು ನಮ್ಮ ಸಹೋದ್ಯೋಗಿ PROಗಳಿಗೂ ಕೂಡ ವೆಲ್ಕಮ್ ಹೇಳ್ತಾ, ಒಳ್ಳೆ ಬ್ಯೂಟಿಫುಲ್ ತಂಡ ಇವ್ರದ್ದು ಆಯ್ತಾ. ತ್ರಿವಿಕ್ರಮ್ ಅವ್ರಾಗ್ಬೋದು, ವಿದ್ಯಾಧರ್ ಅವ್ರಾಗ್ಬೋದು, ಸುಧೀರ್ ಅವ್ರಾಗ್ಬೋದು. ಸುಧೀರ್ ಅವ್ರು ಹೆಂಗೆ ಅಂತಂದ್ರೆ ಏನಾರ ಒಂದು ಹಿಡಿದ್ರೆ ಬಿಡಲ್ಲ ಹಠ, ಅಂದ್ರೆ ಅವ್ರು ಯಾತಿಗೆ ಅಂತಂದ್ರೆ ಅವರು ಒಂದು ಸಿನಿಮಾ ಒಳ್ಳೇದಾಗಬೇಕು ಅನ್ನೋ ದೃಷ್ಟಿ, ಬೇರೆ ಯಾವ ದೇಶನೂ ಅಲ್ಲ. ಒಂದು ಸಿನಿಮಾ ಚೆನ್ನಾಗಾಗ್ಬೇಕು, ಸಿನಿಮಾ ಚೆನ್ನಾಗಿರ್ಬೇಕು. ಜೊತೆಗೆ ರೀಸೆಂಟ್ ಆಗಿ ನನಗೂ ತ್ರಿವಿಕ್ರಮ್ ಸರ್ ಏನೋ ವಿಚಾರದಲ್ಲಿ ಸ್ವಲ್ಪ ಕೈಕುಯಿ ಆಗುವಾಗ ಅಳ್ಲಿಕ್ಕೆ ರೆಡಿ ಆದ್ರು. ಸರ್ ದಯವಿಟ್ಟು ನೀವು ಜಗಳ ಮಾಡ್ಕೋಬೇಡಿ ಅಂತ ಹೇಳಿ ಎಷ್ಟು ನಮ್ಮನ್ನು ಒಟ್ಟು ಮಾಡಿಸಿದ್ರೆ ಅಂದ್ರೆ ದಟ್ ಇಸ್ ಹೌದು ಹೌದು. ಮತ್ತೊಮ್ಮೆ ಕಾಂತಾರ ಚಾಪ್ಟರ್ 1 ಚಾಪ್ಟರ್ 2 ಕೂಡ ನಾವೇ ಸಿನಿಮಾ PRO ಕೆಲಸ ಮಾಡಿ ನಮ್ಮ ಸಂಸ್ಥೆ ನಾವೇ ಮಾಡಿದ್ದು, ನಮ್ಮ ಟೀಮ್ ಎಲ್ಲಾನು. ಈಗ ಕೊರಗಜ್ಜಗೂ ಕೂಡ ನಮ್ ಕೆಲಸ ಕೊಟ್ಟಿದ್ದಕ್ಕೆ ವಿಶೇಷವಾಗಿ ಕೃತಜ್ಞತೆ ಹೇಳ್ತೀವಿ ಇಡೀ ತಂಡಕ್ಕೆ. ಕಾಂತಾರ ಸಿನಿಮಾ ಹೆಂಗೆ ಸಕ್ಸಸ್ ಆಯ್ತೋ ಎಲ್ಲಾ ಕಡೆಗೂ ಪ್ರಪಂಚಾದ್ಯಂತ ಕೊರಗಜ್ಜ ಸಿನಿಮಾನು ಸೂಪರ್ ಸಕ್ಸಸ್ ಆಗಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. അവനവന്റെ ഭാഷയിൽ സംസാരിച്ചു. ഏറ്റവും കൂടുതൽ crew members from Malayalam industry, I think Kofi Sundar is from our Malayalam industry, Liju Prabhakar and Shruti ma'am. You also acted with Mamukka, Jairam sir, and we all love you. അപ്പോൾ നമ്മുടെ മലയാളത്തിലെയും കൂടെ കൂട്ടിയതിൽ സുധീർ ജി ഭയങ്കര ബിസിയായി. മലയാളത്തിലെ ധാരാളം crew members are in this film, so proud to be here to represent Malayalam industry as a PRO. Thank you so much.
കാന്താരയിൽ കുറച്ച് വർക്കിന്റെ ഭാഗമാകാൻ എനിക്ക് കഴിഞ്ഞിരുന്നു. അതുപോലെ തന്നെ ഇതും ഹിറ്റ് ആവട്ടെ, കൊറഗജയും ഹിറ്റ് ആവട്ടെ. താങ്ക് യു സോ മച്ച്. ಅಕ್ಸೆಪ್ಟೆಡ್. ಆ ಡಾನ್ಸಿನ ಭಂಗಿಗಳು ನೋಡಿರ್ಬೋದಲ್ಲ, ಆ ಈ ನಿಮ್ಗೆ ಗೊತ್ತಾ ಅವ್ರು ಎಷ್ಟು ಏಜ್ ಅಂತ? ಕ್ಯಾನ್ ಯು ರಿವೀಲ್ ಯುವರ್ ಏಜ್? ಇಟ್ ಇಸ್ ದೇರ್ ಇನ್ ದ ಗೂಗಲ್. 61. ಸೊ ನೋಡಿ, ಈ ತರ ಈ ಕಬೀರ್ ಬೇಡಿ, ನಂಗೆ ಇದೇ ಪ್ರಶ್ನೆ ಹಿಂದೆ ಕಬೀರ್ ಬೇಡಿ ಯಾಕೆ ಆಯ್ಕೆ ಮಾಡ್ಕೊಂಡಾಗ್ಲೂ ಬಂತು. ಆ ಲೆವೆಲ್ ಡೆಪ್ತ್, ಈಗ ನೀವು ಬೈರಕ್ಕೆ ಪಾತ್ರ ನೋಡಿರ್ಬೋದು ಸಿನಿಮಾದಲ್ಲಿ, ಇವರ ಪಂಜನಾಯಿ ಪಾತ್ರ ನೋಡ್ಬೋದು. ಅವರು ಆ ಪಾತ್ರಕ್ಕೆ ಕೊಟ್ಟಂತ ಜಸ್ಟಿಸ್, ಒಬ್ಬ ಡೈರೆಕ್ಟರ್ ಅದನ್ನು ಮುಂಚೆ ಕಲ್ಪನೆ ಇರುತ್ತೆ ಈ ತರ ಬರಬೇಕು ಅಂತ. ನಾವು ನಮ್ಮ ಮಂಗಳೂರಿನಲ್ಲಿ ಒಬ್ರು ನವೀನ್ ಪಾಟೀಲ್ ಅಂತ ಒಬ್ಬರನ್ನ ಮೂಗನ್ ಪಾತ್ರಕ್ಕೆ ತಗೊಂಡಿದ್ದೀವಿ. ವೆರಿ ಜೆನ್ಯೂನ್. ಅವರು ಎಷ್ಟು ಸಂದೇಶ್ ಸ್ವಾಮಿ ಸರ್ ಬಂದಿದ್ದಾರೆ, ಅವ್ರ ಸಂದೇಶ್ ಸರ್ ಇವರು ಬಹಳ ದೊಡ್ಡ ರಂಗಭೂಮಿ ಕಲಾವಿದರು, ಸುಮಾರು 79 ವರ್ಷದವರು. 79 ಸರ್, 77. ಸೊ ಅವರು ನನ್ನ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಎಸ್ ಸರ್. ಕೊರಗಜ್ಜ deity is our family deity. So we thought that any amount of risk we can take it actually. So we forwarded again and again. What is the